ಬಹಳ ಅತಿವೃಷ್ಟಿಯಾಗಿದೆ, ಧಾರಾಕಾರ ಮಳೆಯಾಗಿದೆ. ನಿನ್ನೆ ಕೂಡ ನಾವು ತಾಪ್ಕಾ ಸರ್ಕಲ್ನಲ್ಲಿ ವಿಸಿಟ್ ಮಾಡಿದ್ದೀನಿ. ನಿನ್ನೆ ಚಿಕ್ಲಿ ಪಂಚಾಯತು, ಆಮೇಲೆ ಬೊಂತಿ ಪಂಚಾಯತು, ತಾಪ್ಕಾ ಪಂಚಾಯತು, ವಿಶೇಷವಾಗಿ ನಂದಿಬಿಜಲಗಾಂವ್ ಬಹಳ ಹಾನಿಯಾಗಿದೆ. ಈ ಪ್ರದೇಶಕ್ಕೆ ನಿನ್ನೆ ಹೋಗಿ ಭೇಟಿ ಮಾಡಿದ್ದೀನಿ. ಆಮೇಲೆ ನಮ್ಮ ತಾಲೂಕಿನಲ್ಲಿ 17-12ರಲ್ಲಿ 300ಕ್ಕಿಂತ ಜಾಸ್ತಿ ಹೆವಿ ರೇನ್ ಬಂದಿದೆ. ಭಾಳ ನಮ್ಮ ಬುರ್ದು, ಹೆಸರು, ಸೋಯಾ, ಆಮೇಲೆ ಜ್ವಾರ, ಆಮೇಲೆ ಬಾಜ್ರಿ, ಇತರ ಹತ್ತಿ ಭಾಳ ಕೇಸ್ ನಮ್ಮ ಸ್ಕ್ರ್ಯಾಪ್ ಪೂರಾ ಲಾಸ್ ಆಗಿದೆ. ನಾವೇ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ನಿವೇದನೆ ಕೊಡಿಸಿ, ಆಮೇಲೆ ಅಸೆಂಬ್ಲಿ ಒಳಗೆ ಕೂಡ ನಾನು ಕ್ವಶನ್ ಹಾಕಿದ್ದೀನಿ. ಅದಕ್ಕಾಗಿ ನಮ್ಮ ಒಂದೇ ಬೇಡಿಕೆ ಇದೆ, ನಮ್ಮ ರೈತರಿಗೆ ಮಿನಿಮಮ್ 25,000 per ಎಕರ್ ಸರ್ಕಾರ ಕೊಡಬೇಕು. ಆಮೇಲೆ ನಮ್ಮ ರೈತರಿಗೆ ಏನು ಬಹಳ ಹಾನಿಯಾಗಿದೆ, ನಮ್ಮ ರೈತರು ಕಂಗಾಲಾಗಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಬೇಕು. ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಮ್ಮ ತಾಲೂಕು ಅತಿವೃಷ್ಟಿ ಘೋಷಣೆ ಮಾಡಬೇಕು. ಮನೆ ಕೂಡ ಕೊಟ್ಟಿದ್ದೀನಿ. ನಮ್ಮ ಸಂಪೂರ್ಣ ತಾಲೂಕು, ನಮ್ಮ ವಿಧಾನಸಭಾ ಕ್ಷೇತ್ರ ಮನರಾಗಲಿ ಅವರಾದಾಗಲಿ ಅತಿವೃಷ್ಟಿ ಘೋಷಣೆ ಆಗಬೇಕು ಮನವಿ ಕೊಟ್ಟಿದ್ದೀನಿ. SDRF ಬೆಂಡೇರಮೌಳಿ ಆಗ್ಬೋದು ನಮ್ಮದು ಇದೆ, ನಾನು ಗುರಿ ಇದೆ. ಬಟ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ರೈತರಿಗೆ ಆತಂಕ ಜರುತ್ತಿಲ್ಲ. ಆಮೇಲೆ ನಾನೆಲ್ಲ DCಗೆ ಫೋನ್ ಮಾಡಿದ್ದೀನಿ, SLRಗೆ ಫೋನ್ ಮಾಡಿದ್ದೀನಿ, ಹಾಗೆ ಕೂಡ ಹೇಳಿದ್ದೀನಿ. ಅವ್ರು ಸರಿಯಾಗಿ ಅವರು ತಲಾಟಿ ಅವರು ರೈತರಿಗೆ ಅವರೆಲ್ಲ ಹೋಗಿ ಸರ್ವೆ ಮಾಡಬೇಕು, ಅಗ್ರಿಕಲ್ಚರ್ ಜಾಯಿಂಟ್ ಸರ್ವೆ ಮಾಡಬೇಕು, ಸರ್ವೆ ಮಾಡಿ ಡಿಸ್ಟ್ರಿಕ್ಟ್ ಆಫೀಸ್ ಕಳಿಸ್ಬೇಕು, ಡಿಸ್ಟ್ರಿಕ್ಕಿಂದ ಬೆಂಗಳೂರು ಹೋಗಬೇಕು. ಈ ಥರ ನಾನು ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ತಹಸೀಲ್ದಾರ್ ಅವರು ಅಟೆಂಡ್ ಮಾಡಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಹೀಗಂದರೆ ಹಳ್ಳಿ ಜಾಸ್ತಾವ 152 ಹಳ್ಳಿ, 153 ತಾಂಡ, 300 ಹಳ್ಳಿ ಅವ. ಆದರೆ ನಮ್ಮ ಅಧಿಕಾರಿ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ, ನಮ್ಮ ವಿಶೇಷವಾಗಿ ತಹಸೀಲ್ದಾರ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಜನ ಫೋನ್ ಬಂದರೆ ರಿಸೀವ್ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀನಿ, ಮುಖ್ಯಮಂತ್ರಿಗೆ ವಿನಂತಿ ಮಾಡಿದ್ದೀನಿ, ಹೌಸ್ ಒಳಗೆ ಕೂಡ ಕ್ವಶನ್ ರೈಸ್ ಮಾಡಿದ್ದೀನಿ. ನಮ್ಮ ತಾಲೂಕಾ ವಿಧಾನಸಭಾ ಕ್ಷೇತ್ರ ಅತಿವೃಷ್ಟಿ ಘೋಷಣೆ ಆಗಬೇಕು ವಿನಂತಿ ಮಾಡಿದ್ದೀನಿ. ಸರ್, ಸರ್ಕಾರ ಅವರ ನೀವು ಏನು ಕ್ವಶನ್ ಮಾಡಿರಿ, ಅದಕ್ಕೂ ಉತ್ತರ ಕೊಟ್ಟಿಲ್ಲ ಸರ್ಕಾರ ಅವರು. ಅದ್ರ ಬಗ್ಗೆ ಏನು ಹೇಳಿ? ಉತ್ತರ ಸರ್ಕಾರ ಬಿಜೆಪಿದವರಿಗೆ ಇದು ದುರ್ಭಾವನೆಯಿಂದ ನೋಡ್ತಾ ಇದ್ದಾರೆ ಏನು ಸರ್? ನಾವು ನೋಡ್ರಿ, SDRF NDRF ಈ ಸ್ಕೀಮ್ ಅವ, ಸೆಂಟ್ರಲ್ ಸ್ಕೀಮ್ ಅವ, ರಾಜ್ಯ ಸ್ಕೀಮ್ ಅವ. ಈ ಅವ್ರಿಗೆ ಕೊಡಲೇಬೇಕು ಇದೆ, ಕೊಡ್ತಾರೆ. ಹಿಂಗೆ ತಾರತಮ್ಯ ಆಗ್ತಾ ಇದೆ. ಒಂದು 2 ವರ್ಷದಿಂದ ದುಡ್ಡೆಲ್ಲ ಬರ್ತಾ ಇಲ್ಲ. ರೋಡ್ ಪೂರ ಡ್ಯಾಮೇಜ್ ಆಗಿದೆ. 60-70% ರೋಡ್ ಡ್ಯಾಮೇಜ್ ಆಗಿದೆ. ನಮ್ಮದು ಬರ್ತಾ ಇಲ್ಲ, ಕರೆಕ್ಟ್ ಅವ. ಬಟ್ ಈ ನಾನು ಏನು ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ನಾನು ಬಿಡಲ್ಲ, ಸರ್ಕಾರಕ್ಕೆ ಬಿಡಲ್ಲ, ರೈತರಿಗೆ ನ್ಯಾಯ ಕೊಡ್ತೀವಿ. ಸರ್, ಉಸ್ತುವಾರಿ ಸಚಿವರು ಈಗ ತನಕ ಬಂದಿಲ್ಲ. ನೀವು ಸರ್ಕಾರದಲ್ಲಿ ಘೋಷಣೆ ಮಾಡಿದ ಮೇಲೆ ಬಿ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆದಾಗ ದೊಡ್ಡ ಹಾನಿ ಆಗಿದೆ ಸರ್ ನಮ್ಮ ಔರಾದ್ ತಾಲೂಕಾ. ಅದ್ರ ಸಲಕ್ಕೆ ಇತ್ತು ಅವ್ರು ಇದನ್ನೇ ಮಾಡಿಲ್ಲ. ಅವ್ರಿಗೆ ಕೇಳ್ರಿ. ಇಲ್ಲ ಸರ್, ನೀವು ಒಂದು ಅಪೋಸಿಷನ್ದವ್ರು ಇದ್ರಿ, ನೀವು ಕೇಳೋದು ನೋಡ್ರಿ. ನಮ್ಮ ತಾಲೂಕಿನಲ್ಲಿ ನಾವೇ ಇನ್ಚಾರ್ಜ್ ಮಿನಿಸ್ಟರ್, ನಾವೇ CM, ನಾವೇ MLA, ನಾವೇ ಸೇವಕರು, ನಾವು ಪರಿಚಿತೆ, ನಾವು ಎಲ್ಲ ಓಡಾಡ್ತಾ ಇದ್ದೀನಿ. ಅವ್ರ ಟೈಮ್ ಇನ್ಚಾರ್ಜ್ ಮಿನಿಸ್ಟರ್ ಬಿಜಿ ಇರ್ತಾರ, ಬರ್ಬೋದು. ಇಲ್ಲ, ಬಿಜಿ ಇರ್ತಾರೆ ನೋಡ್ರಿ, ಅವ್ರು ಬರ್ಬೋದು. ನಮ್ದು ಅವ್ರು ಹೇಳೋಕ್ಕಾಗಲ್ಲ. ಅವ್ರ ಶೆಡ್ಯೂಲ್ ಅವ್ರ ಜೊತೆ, ನಮ್ಮ ಶೆಡ್ಯೂಲ್ ನಮ್ಮ ಜೊತೆ. ಬಟ್ ನಾವು ಹೇಳ್ತೀನಿ, ನಾವೇ ಕಾನ್ಸ್ಟಿಟ್ಯೂನ್ಸಿ, ನಾವೇ ಪೂರಾ ಸರ್ವಿಸ್ತೀವಿ.